ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೈಮ್ ಪಾಸ್ ಅಟ್ 10 minutes. ನಾನು ನಿಮ್ಮ ಭಾರತಿ ವಿಜಿ. ಇವತ್ತು ನಮ್ಮ ಕಂವಾರಿ ಸಂಘದವ್ರದ್ದು ಉಗಾದಿ ಕಾರ್ಯಕ್ರಮ ಇತ್ತು. ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಮಾಡಿದ್ರು. ಅದನ್ನ ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅಂತ ಅನ್ಕೊಂಡೆ. ಅದು ನೀವೆಲ್ಲ ನೋಡ್ಲಿ ಅಂದ್ಬಿಟ್ಟು ಇದ್ರದ್ದು ಚಿಕ್ಕ ಚಿಕ್ಕ ಕ್ಲಿಪ್ ಮಾಡಿ ತಗೊಂಬಂದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಬಂದವ್ರಿಗೆ ಎಲ್ಲಾರ್ಗು ಶಾಲು ಹೊದ್ಸಿದ್ರು. ಅವ್ರು ದೊಡ್ಡವರು ಇವ್ರು ಚಿಕ್ಕವರು ಅಂತ ಲೆಕ್ಕ ಹಾಕ್ಲಿಲ್ಲ, ಎಲ್ಲಾರ್ಗು ಬಂದಿರೋ ಎಲ್ಲಾರ್ಗು ಶಾಲ್ ಹೊದ್ಸಿದ್ರು. ಒಂದು ದೊಡ್ಡವ್ರನ್ನ ಒಬ್ಬನ್ ಕರ್ಸಿದ್ರು. ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅಲ್ಲಿ ಯೂಟ್ಯೂಬ್ ಅಲ್ಲಿ ಅವ್ರು ತುಂಬಾ ಸತಿ ಮಾತಾಡಿರೋದ್ ನೋಡಿರ್ತೀರಾ. ಅವಾಗಿಂದ ಯಾರ್ಯಾರು ಆ ಸಂಘಕ್ಕೆ ಕೆಲ್ಸ ಮಾಡಿದ್ರು, ಚಿಕ್ಕ ಚಿಕ್ಕ ಸಹಾಯ ಮಾಡಿರೋರು ಎಲ್ಲಾರ್ನು ಕರೆದು ಎಲ್ಲಾರ್ಗು ಗೌರವಾರ್ಥ ಸನ್ಮಾನ ಮಾಡಿದ್ರು. ಸ್ಟೇಜ್ ಮೇಲೆ ಪ್ರತಿ ಒಂದು ದೊಡ್ಡವ್ರನ್ನು ಕರೆದು, ಅದು ಸ್ಕೂಲ್ ಎಜುಕೇಶನ್ಗಿರ್ಬೋದು, ಒಂದ್ ಚೌಟ್ರಿಗಿರ್ಬೋದು, ನಮ್ ಸಂಘಕ್ಕಿರ್ಬೋದು, ಬ್ಯಾಂಕ್ಗಿರ್ಬೋದು, ಯಾವ್ಯಾವ ತರ ಸಹಾಯ ಮಾಡಿದಾರಲ್ವ, ಯಾವ್ಯಾವ ತರ ಕೆಲ್ಸ ಮಾಡಿರೋರ್ಗುನು ತುಂಬಾ ಚೆನ್ನಾಗಿ ಸನ್ಮಾನ ಮಾಡಿದ್ರು. ತುಂಬಾ ಚೆನ್ನಾಗಿ ಗೌರವ ಕೊಟ್ರು. ಅವ್ರು ಅಷ್ಟೇ ಚೆನ್ನಾಗಿ ಅಲ್ಲಿ ಬಂದು ಕೂತಿರೋರ್ಗೆಲ್ಲಾರ್ಗು ಒಂದು ನೀರಿನ ಬಾಟ್ಲಿನ ವ್ಯವಸ್ಥೆಯಿಂದ ಯಾರಿಗೂ ಯಾವ ತರ ತೊಂದ್ರೆ ಆಗ್ದಿರ ಮಾಡಿದ್ರು. ಫುಡ್ಡು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಒಂದು ಬಂದಿದ ತಕ್ಷಣ ಎಲ್ಲಾರ್ಗು ಪಾನ್ಕ ಕೊಟ್ರು. ಅದಾದ್ಮೇಲೆ ಎಲ್ಲಾರ್ಗು ವೆಜ್ಜು ನಾನ್ ವೆಜ್ಜು ಎರಡ್ ತರ ಊಟನೂ ಇತ್ತು. ತಿನ್ನೋರು ನಾವ್ ವೆಜ್ಗೆ ಹೋದವ್ರೆಲ್ಲ ವೆಜ್ಗೆ ಹೋದ್ರು, ನಾನ್ ವೆಜ್ ತಿನ್ನೋರ್ಗೆ 10 ಕಡೆ ಬಡ್ಸೋ ತರ ಅನುಕೂಲ ಮಾಡಿದ್ರು. ಯಾರು ಒಂದ್ 5 ನಿಮಿಷನೂ ಕಾಯೋಂಗಿರ್ಬಾರ್ದು. ಕಾಯೋದು ಹೆಸಿಟೇಟ್ ಆಗೋದು ಅಂದ್ರೆ ಒಂಥರ ಅನ್ನಿಸ್ಬಾರ್ದು ಅಂತ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಈ ತರ ಅವಾಗ ಸೇರ್ತಾ ಇರ್ಬೇಕು. ಅವ್ರ ಉದ್ದೇಶ ಒಂದೇ, ಎಲ್ಲ ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ಲಾರ್ಗು ಇವ್ರು ಯಾರು ಏನು ಅಂತ ಗೊತ್ತಿರ್ಬೇಕು. ನಮ್ಮ ಸಂಘದವ್ರು ಅಂತ ಗೊತ್ತಿರ್ಬೇಕು. ಎಲ್ಲಾರ್ಗು ಹೆಲ್ಪ್ ಮಾಡ್ಬೇಕು. ಅವ್ರು ಅಲ್ಲಿ ಹೇಳಿದೆಲ್ಲ ಒಂದೇ, ಬರೀ ನಮ್ ಜಾತಿ ನಿಮ್ ಜಾತಿ ಅಂತೆಲ್ಲ, ನಮ್ ಕಡೆಯಿಂದ ಬೇರೆಯವ್ರಿಗೆ ಯಾರ್ಯಾರಿಗೆ ಏನೇನ್ ಸಹಾಯ ಮಾಡಕ್ಕಾಗತ್ತೆ ಮಾಡೋಣ ಅಂತ ಹೇಳಿದ್ರು. ತುಂಬಾ ಜನಕ್ಕೆ ಎಜುಕೇಶನ್ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳಿದ್ರು. ಫ್ರೀ ಸ್ಕಾಲರ್ಶಿಪ್ ಬಗ್ಗೆ ಹೇಳಿದ್ರು. ಮತ್ತೆ ನಮ್ಮ ಸಂಘದಲ್ಲಿ ಯಾರಿಗೆ ಯಾವ ತರ ಲೋನ್ ಕೊಡ್ಬೋದು ತುಂಬಾ ಇನ್ಫಾರ್ಮೇಶನ್ ಕೊಟ್ರು. ಹಂಗೆ ತುಂಬಾ ಒಳ್ಳೆ ಊಟ ಹಾಕಿದ್ರು. ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹೀಗೆ ಬರೀ ನಮ್ಮ ಸಂಘದವರೇ ಅಲ್ಲ, ಬೇರೆ ಬೇರೆ ಸಂಘದವರನ್ನು ಮಾಡಿದ್ರೆ ಚೆನ್ನಾಗಿರತ್ತೆ. ಹಂಗೆ ನಮ್ಮದೇ ಆದ KSIT ಕಾಲೇಜ್ ಇದೆ. ಅಲ್ಲಿನ ವಿದ್ಯಾರ್ಥಿಗಳಿಂದನೇ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಸಿದ್ರು. ಡ್ಯಾನ್ಸು, ಹಾಡು, ತುಂಬಾ ಚೆನ್ನಾಗಿ ಮಾಡ್ಸಿದ್ರು. ಎಲ್ಲ ಅಲ್ಲಿರೋ ಸ್ಟೂಡೆಂಟ್ಸ್ನೇ ತಗೊಂಡಿದ್ರು. ದುಡ್ಡು ಕೊಟ್ಟು ಕರ್ಸೋದ್ ಬೇಡ, ನಮ್ಮ ಕಾಲೇಜಲ್ಲಿರೋ ವಿದ್ಯಾರ್ಥಿಗಳಲ್ಲಿರೋ ಟ್ಯಾಲೆಂಟ್ ಅನ್ನು ತೋರಿಸ್ಲಿ ಅಂತ ಅವ್ರಿಗೂ ಒಂದು ವೇದಿಕೆ ಕೊಟ್ಟಿದ್ರು.